ಒಂದೇ ಕಾಗ ए तुम्हारा बीबी बच्चों को ऐसे लेके जाते साले तू हाँ ए आगे आ रहे तू ताव ಬರ್ತಾನ समझ में आ रहा है कि नहीं आगे आना आप लोग आगे आओ आप ಇದು ಏನು ಅಂತ सर ए भाई तू सर मेन तू आला इधर आ हाके सर इधर तक ಒಂದು ನಿಮ್ರಲ್ಲ ಒಂದು ಒಂದು ಹಾಕ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ सर मेन ಇವ ನೋಡ್ರಿ ಸರ್ ನೋಡ್ರಿ ऐसे लेके जाते हाँ हाँ धंधा ही है आपका आपका धंधा ही आपका रोटी इसी से चलता है ना आपका पेट इसी से चलता गाय को काटने से आपका पेट चलता हाँ? मालूम है मेरे को बहुत बहुत दिन ये नहीं चलता बस 2 साल करके देखो इವ್ರು ವಿಡಿಯೋ ಮಾಡ್ಕೋ ಇವ್ರದ್ದು ಈ ಲೋಫರ್ಗಳದೆಲ್ಲ ಇವ್ರು ಏ आ तू बे आपका यही धंधा है तू बोल आ के रे मालूम रहना हमको तू आ यही धंधा है ना आपका इधर आ तू आ ಅಲ್ಲಿ ಒಂದು ದೊಡ್ಡದು ಹಾಕೋ ಇವ್ರೊಂದು ಫೋಟೋ ತಗೋರಪ್ಪ ಇವ್ರೆಲ್ಲರ ಫೋಟೋ ತಗೋ कौन क्या करते हैं हमको सरकार कांग्रेस है ना तुम जैसे लोगों के लिए मैं हूं अभी बड़ा नहीं हूं मैं तुम जैसे गद्दार लोगों को मैं हूं अभी जिंदा ಅಣ್ಣಾಜಿ ಪೊಲೀಸರು ಯಾರು ರೆಸ್ಪಾನ್ಸ್ ಮಾಡ್ಲಾಗ್ಯಾರ ಎಲ್ಲ ಆ ಕಡೆ ಡ್ಯೂಟಿ ಈ ಕಡೆ ಹೇಳ್ತಾರೆ ए आओ आगे आओ इधर ಈ ಒಂದೇ ಗಾಡಿಗೆ ಇಷ್ಟು ದೊಡ್ಡ ದೊಡ್ಡ ಎಂಟು ಹಾಕಿರ್ ಪೂರ್ತಿ ಎಷ್ಟು ಒಂದೇ ಗಾಡಿ ಪೂರ ಇದು ಒಂದ್ರ ಮೇಲೆ ಒಂದು ಇದ್ದು ಯಾಡ್ ಹೇಳಕ್ಕೆ ಬಲ್ರಣ कितना बड़ा इसमें 3 और 6 ಇದ್ರದಾಗ ಒಂದ್ರ ಮೇಲೆ ಒಂದು ಇದ್ದೀವಿ ಅಣ್ಣ 6 जा सकते इस पे ये ಇವ್ರು ಏನಂದ್ರೆ ನಂಗೆ ಗೊತ್ತದ ಮುಂಜಾನೆ ಎಣ್ಣೆ ಪಟ್ಲಿ ಅವರು ಇವೆಲ್ಲ ಒಂದ್ರ ಮೇಲೆ ಒಂದು ಇದ್ದೀವಿ ಅಣ್ಣ ಹಾಕೊಂಡು ಇದು ಒಂದೇ ಕಾಗ ए तुम्हारा बीबी बच्चों को ऐसे लेके जाते साले तू ಹಾ ए आगे आ रहे तू ಇವ ತಾವ ಬರ್ತಾನ ಇವ समझ में आ रहा है कि नहीं ಅಂತನ್ನ आगे आना आप लोग आगे आओ आप ಇದು ಏನು ಅಂತ सर ए भाई तू सर मेन तू आला इधर ಆ ಹಾಕೆ ಸರ್ ಇದ್ರ ತಗ ಒಂದು ನಿಮ್ರಲ್ಲ ಒಂದು ಒಂದು ಹಾಕ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಸರ್ ಮೇನ್ ಇವ ನೋಡ್ರಿ ಸರ್ ಸರ್ ಈ ಗಾಯ ನೋಡಿ ಸರ್ ಇದು ಹಾ ಸರ್ ಸರ್ ಮೇನ್ ಇವ ರೀ ಯಾವ್ರಪ್ಪ ನಿಂದು ಮೇನ್ ಇವ ರೀ ಪಾಡಲ್ಲ ಏನೋ ನಿನ್ನ ಹೆಸರು ಇಸ್ಮಾಯಿಲ್ ಪಾಡ ಅಡ್ಡ ಹೆಸರು ಏನಿಂದು ಈ ಕಡೆ ಬಾರ ನೀನು ಈ ಕಡೆ ಬಾ ನಿನ್ನೆ ಇಸ್ಮಾಯಿಲ್ ಪಾಡ ಇದ್ದೀನಿ ಗೊತ್ತದೆ ನಿಮಗ್ ಬಿಡಲ್ಲ ಯಾವುದೇ ಕಾರಣಕ್ಕೆ ನಾನು ಬರ್ಲತ್ತಾರ ನೋಡ್ರಿ ನೀವು ಎಷ್ಟು ದಿನ ಇಂಥ ದಂಧ ಮಾಡ್ತೀನಿ ಮಕ್ಕಳೇ ನಿಮಗ್ ಬಿಡಲ್ಲ ನಾನು ನಿಮಗ್ ಬಿಡಲ್ಲ ನಾನು ನಿಮ್ಮಂತವ್ರಿಗೆ ಹುಡುಕ್ ಜೈಲಿಗೆ ಹಾಕಿಸ್ತೀನಿ ಮಕ್ಕಳೇ ನಿಮ್ಗೆ ನೀವು ನಿನ್ ಹೆಂಡ್ರ ಮಕ್ಕಳಿಗೆ ದವಾಖಾನೆ ಹಿಂಗೆ ಹೋಯ್ತೇನಲ್ಲ ನೀನು यार बीबी बच्चों को ऐसे लेके जाते तू देखो ऐसे लेके जाते तुम तुम्हारा कारोबार ये है तुम्हारा धंधा ये है सर ಡಾಕ್ಟರ್ ಯಾರ ಸರ್ ನನಗೂ ಗೊತ್ತಾಗ ನನಗೆ ಸರ್ ಅದಕ್ಕೆ ತೋರಿಸ್ತೇನೆ ಹಂಗಿಲ್ಲ ಹಿಂಗಿಲ್ಲ ಅಂತ ಎಲ್ಲ ಸಣ್ಣನೇ ಅವಲ್ರಿ ಎಲ್ಲ ಓ ಮೈ ಗಾಡ್ ಫಸ್ಟ್ ನೋಡ್ತೀನಿ ಇವರು ಬಾಡಿಗೆ ಹಚ್ಚೋದು ಅಣ್ಣ ಬಾಡಿಗೆ ಹಚ್ಚೋದು ಅಸಲ ಹಾಕೊಂಡು ತುಂಬಿಕೊಂಡು ತೊಗೊಳತ್ತಾರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿನ್ರಿ ಆಲ್ರೆಡಿ ಯಾವ ವೆಟರ್ನರಿ ಡಿಡಿ ಫೋನ್ ಹಚ್ಚಪ್ಪ ಇದು ವೆಟರ್ನರಿ ಅಣ್ಣ ಇನ್ನ 3 ಗಾಡಿ ವಾಪಸ್ ಹೋಗ್ಯಾರಿ ಮತ್ತೆ ಇವ್ರು ನಿಂದ್ರಿಸ ನಾನು ನಿನ್ನ ಮತ್ತೊಂದು ಗಾಡಿ ನಿಂತಿದ್ರಿ ಸರ್ ನಿಂದಿಸಿಲ್ರಿ ಮುಂದೆ ಹೋದ್ರಿ ಅವ ಭೋಜ್ಗ ನಿಮ್ಗೆ ಅದೇನು ಓಕೆ ನೋಡಿ ನಿಂತು ಸರ್ ವ್ಯಾಕ್ಸಿನೇಷನ್ ಹೋಗ್ತಿದ್ದೆ ಇವು ಇಷ್ಟು ಸೀದಾ ಕಸಾಯಖಾನಿಗೆ ಇಷ್ಟು ಸೀದಾ ಕಸಾಯಖಾನೆ ಅಲ್ಲ ಸಾಯ ಪರಿ ಹೋಯ್ತಾರಲ್ರಿ ಇಂಥ ಆಕಳಿಗೆ ಮನುಷ್ಯರಿದ್ರೆ ಏನಿದ್ರು ನೀವು ನಿಮಗೂ ಹೆಂಡ್ರು ಮಕ್ಕಳು ಬದುಕಂಬದ ಮಕ್ಕಳೇ ನಿಮ್ಗ ವೆಟರ್ನರಿ ಎಡಿ ಫೋನ್ ಹಚ್ತಾ ಆಕಳ ಬಾಲ ನೋಡ್ರಿ ಆ ಆಕಳ ಬಾಲ ಹಿಂದ ತಿಕ್ಕಿ ತಿಕ್ಕಿ ರಕ್ತ ಹೊಂಟದ ರಾಜ್ಕುಮಾರ್ ಇಲ್ಲಿ ಒಂದು 2 ಸಣ್ಣ ಗಾಡ್ಯಾಗ ಎತ್ತುಗಳು ಆಕಳುಗಳು ಕರುಗಳು
ಈ ಕಸಾಯಖಾನಿಗೆ ಹಾಕೊಂಡು ಹೋಗೋದು ಹಿಡ್ದಾರ ನಮ್ಮ ಹುಡುಗರು. ಆಲ್ಗೂಡ್ ರೋಡಿಗೆ ನಾ ಕೇಕೆ ಇಳಿದು ಬೆಂಗಳೂರ್ಲಿಂದ ಹೊಂಟಿದ ನಾನು. ನಂಗೆ 6 ಗಂಟೆಗೆ ಫೋನ್ ಮಾಡಿದ್ರು, ನಾನೇ ಸ್ವತಃ ಬಂದಿನಿ. PSI ಅವ್ರಿಗೂ ಇನ್ಫಾರ್ಮ್ ಮಾಡೇ ಬಂದಿನಿ, ನೀವು ಅರ್ಜೆಂಟ್ ಬರ್ಬೇಕಿಲ್ಲಿ. ಹಾ, ಆಲ್ಗೂಡ್ ಆಲ್ಗೂಡ್ ಮುಂದೆ ನಿಲ್ತದ, ಮಂಟ ದಾಟದಪ್ಲೆ ಬರ್ರಿ, ನೀವು ಸ್ಟ್ರೇಟ್ ಬರ್ರಿ. ಅರ್ಜೆಂಟ್ ಬರ್ಬೇಕು, ತಡ ಮಾಡ್ಬಾರ್ದು. ನೀವು ಬರತಾನೆ ಹೋಗಲ್ಲ ನಾನು. ಮಂಠ ದಾಟ್ ಬರ್ಬೇಕು, ಮಂಠ ದಾಟ್ ಬರ್ಬೇಕು. ಯಾರ್ರಿ? ರಾಜ್ಕುಮಾರ್ ಅವ್ರಾಗ್ತಿರ್ತಾನ, ನನಗೆ ಹೇಳೇ ಇಲ್ಲಲ್ಲ. ನೀವು ಕೇಳ್ರಿ, ಎಲ್ಲಾರ ಅವ್ರದಾರ ಇಲ್ಲಾರ ಒಂದ್ಸಲ ಕನ್ಫರ್ಮ್ ಮಾಡ್ಕೋ, ಇಲ್ರಿ ಬೇರೆಯವ್ರಿಗೆ ಯಾರಿಗೆ ಕಳ್ಸಿ. ಹೌದಾ? ಅಲ್ಲ, ಒಂದ್ ಕನ್ಫರ್ಮ್ ಮಾಡ್ಕೋ. ಇದು ನೋಡ್ರಿ, ಸತ್ತದ ಇದು. ಸಾಯ ಪರಿ ಹೋಯ್ತಾರಲ್ಲೋ. ಸಾಯಪ್ಲೆ ಬರ್ಬೇಕಿಲ್ಲ ಎಲ್ಲರೂ. ಸರ್ ಗುಡ್ ಮಾರ್ನಿಂಗ್ ಸರ್. ಎಲ್ಲರೂ ಇಲ್ಲಿ ಬರ್ಬೇಕು, ಈ ಕಡೆ ಬಂದು ನಿಂದಿರ್ಬೇಕು ನೀವು. ಯಾರಿಗಾರೆ ಗರೀಬ್ ಪರ್ಗಳು ಹಿಡಿದು ಅಂಜಿಸೋದು ಸರ್ಕಾರ ಕಾಂಗ್ರೆಸ್ ಅದ, ಮಸ್ತಿ ಅದ ನಿಮಗ. ತಪ್ಪು ಮಾಡ್ರಿ ನೀವು. गलती की तू क्यों नहीं बोल रहा? तू तेरा नहीं हो गया गलती? गलती हो गया ना? हाँ बोलो ऐसा, गलती किए बोल के. हाँ ಎಲ್ಲ ಸಣ್ಣ ಎಲ್ಲ ನೋವು. ಅದ್ರ ಮುಂದೆ ಕಾಲ್ ಮುರಿದೇನೆ ಏನೋದೇನ ಮುಂದೆ ಇದ್ರದ್ದು ಇದು ಕಾಲ್ ಜಾರ್ಲತ್ತ ಹಿಂದಿ ಇದಲ್ಲ सर. मन तो कैसा हो गया आपको डालना बोल के ऐसा? मन तो कैसा हो गया आपका सर? ಎಲ್ಲಿದ್ದೀರಿ ಸರ್? ಹಾ, ಒಳ್ಳೇದಾಯ್ತು. ಬಂದಾರ ಚಿಂತೆ ಇಲ್ಲ. ಅವ್ರ ಹೆಲ್ಪ್ ತೋತೀವಿ ನಾವು. ಸರ್ ಯಾವ ರೀತಿ ಹಾಕ್ಯಾರಂದ್ರೆ ಒಂದ್ ಎತ್ತ ಸರ್ ಒಳ ಹಾಕಲ್ ಮಾಡಕ್ಕೆ ಒಳಗೆ ಸತ್ತದ ಸರ್ ಎತ್ತ. 6 ಹಾಕ್ಯಾರ, ಒಂದು ನಿಂದ್ರ ಸೈಜ್ ಅದ, ಖಾಲಿ ಒಂದೇ ನಿಂದ್ರ. ಅವಕ್ಕ ಶ್ವಾಸ ತೋಲಿಕ್ಕಾಗಲ್ಲಾಗ್ಯದ. ಶ್ವಾಸ ಒಪ್ಕೊಳತ್ತಾರ ಅವ್ರು. ನಮ್ಮ ಎದುರು ನಿಂತ ಕೆಸಿಂದ ನಮ್ಮ ಎದುರು ನಿಂತ ಅಷ್ಟು ಮಂದಿ ತಪ್ಪು ಮಾಡಿವಂತ ಒಪ್ಕೊಳತ್ತಾರ ಅವ್ರು. ಓಕೆ ಸರ್, ಓಕೆ ಸರ್. बरप्पा नीचे ले लो, नीचे ले लो, नहीं तो गाड़ी को बंद हो. ಇವತ್ತಿದ್ರೆ ನಾಳೆಗೆ ಕಸಬ್ ಬಿಟ್ಟು ಬೇರೆದೇ ಮಾಡ್ಬೇಕು ನೀವು. ಚಲೋ ಗಾಡಿ ನಿಮ್ಗೆ ಬಿಡಲ್ಲ ನಾನು, ಜೈಲಿಗೆ ಹಾಕ್ಸತ್ತಾನ ನಿಮ್ಗೆ. ನೀವು ತಿಳ್ಕೊಂಡಿರ್ಬೇಕು. ನಿಮ್ಗೆ ಯಾರು ಉಳಿಸ್ತಾರ ಅವ್ರು ಉಳಿಸ್ತಾರ. ನಿಮ್ಮ ಲೀಡರ್ ಕಾಂಗ್ರೆಸ್ ನೋಡ್ರಿ. उधर बंद हो, गाड़ी को बंद हो. ಗಾಡಿ ಕೊ ಬಂದತ್ಯಾರ, ಗಾಡಿ ಕೊ ಬಲ್ಲಿ ಮನುಷ್ಯ ತೊಂಬದೇ ಇಲ್ಲ. ನಾವು ಹಾಲು ಕುಡ್ದಿರಲ್ಲ, ನೀವು ಬಿ ಹಾಲು ಕುಡ್ತಿರಿಲ್ಲ ಒಮ್ಮರೆ. ಅದ್ರ ಕಾಲ್ ಸಿಗ್ಬಿದ್ದದ್ರಿ ಅಣ್ಣ, ಅದ್ರ ಸಿಗ್ಬಿದ್ದದ್ರಿ ಅಣ್ಣ, ಕಾಲ್ ಸಿಗ್ಬಿದ್ದ. ನಾ ಕಾಲ್ ತೆಗ್ದಿನಿ. ನೀನೇ ಬಾ, ಅವಳು ಕಾಲ್ ತೆಗಿ ಬಾಪಿ. ನೀ ಬಾ, ಗಜಾನಂದ್ ಜಾಗ ಕಾಲ್ ತಗೋಬಾರ. ಇದು ಸತ್ತದಿಲ್ಲ ಪೂರಾ. ಹಾ ಹೋಗ್ಯದ್ರಿ ಸರ್, ಹೋಗ್ಯದ ನೋಡಿದ್ರು ಪೂರಾ ಹೋಗ್ಯದ್ರಿ. ಅಣ್ಣ ಇದು ಒಂದ್ರ ಮೇಲೆ ಒಂದು ಇದ್ರಿ ಆಕಳುಗಳು ಪ್ರತಿಯೊಂದು ಏನಾಗಲೇ पाय काढावं लागते ते. ಅದು ಗೋಣಿ ಗಿಡಿ ಅಲ್ಲ. ಇವ್ ಗೀಚಿ ಮಾಡಕ್ ನೀವು ತೆಳಗ್ ಕಟ್ಟಬೇಕಲ್ಲ, ಕಟ್ಟಬೇಕು. ಇವ್ ಕಟ್ಟಬೇಕಂದ್ರೆ ಇಳಿದು ಮಾಡಕ್ ಅದು ಎಲ್ಲಿ ಹೋಯ್ತದು? ಇಲ್ಲೇ ಕಟ್ಟಬೇಕಲ್ಲ. इसको बंद रे भाई, इसको बंद, नीचे इसको बंद. ಹಾ
उसको नीचे ले लो कल ले भाई ले ಟೋಟಲ್ ಎಷ್ಟು ನೋಡೋದೈತ್ರಿ ಒಂದು ಸ್ವಲ್ಪ ಟೋಟಲ್ ನೋಡ್ರಿ ಎಲ್ಲ 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 गाड़ी में से नीचे उतारो सर उतार के साइड में 23 ओवर टोटल ನಿಮ್ಗೆ ಯಾವ ಊರಪ್ಪ ಇಲ್ಲಿ ಇದು ಸಪ್ರಿ ಇಲ್ಲಿ ಇದು ಸರ್ ಕೆಳಗೆ ಕೆಳಗೆ ನಮಸ್ಕಾರ ಕಟ್ಟಬೇಕಿಲ್ಲಿ ಎಲ್ಲಿ ಕಟ್ಟಬೇಕು ಎಲ್ಲ ಕರುಗಳೆಲ್ಲ ತಯಾರಿ ನೆಚ್ಚಿನ ಕಾಲ ಕಟ್ ಇದಲ್ಲ ಜರ ಸರ್ ಎಲ್ಲಿ ನೋಡಿ ಇಲ್ಲ ಈ ಜಲ್ದಿ ನೀರಲ್ಲಿ ಕೊಡಲ್ಲ ನೀರು ಬಸ್ ಸಾಕು ಈ ಗಾಡಿಯಾಗ ನಾವು ನೋಡ್ರಿ ಇಲ್ಲಿ ಫೋನ್ ಮಾಡಿ ಹೇಳಿದ್ರೆ ಅಣ್ಣ ಇನ್ನ ಪೇಸಿ ಬಂದಿಲ್ರಿ ಅಂತ ಈಗ ಈ ಗಾಡಿ ಅಣ್ಣ ಇನ್ನೊಂದು ಗಾಡಿ ಬಂದು ನೋಡು ಇನ್ನೊಂದ್ ಕಡೆ ಏನದ ನೋಡಿ ಚೆಕ್ ಮಾಡಿ ನೋಡ್ರಿ ಅಲ್ಲ सब नीचे उतारो ಈಗ ಅಲ್ಲೇ ಅಲ್ಲೇ ಒಂದೇ ಕಡೆ ಕಟ್ಸಮ್ಮೆಲ್ಲ ಹಾಂ ಬರೀ ಸಣ್ಣ ಕರುಗಳು ಇವು ಎಷ್ಟವ ಇದ್ರಾಗ ಎಷ್ಟವ ಕರುಗಳು ಎಷ್ಟು ನೋಡ್ರಿ ಏನು 1 2 3 4 ಒಳಗಿಲ್ರಿ ಸಬ್ಕೋಲೆ ನಿಚ್ಚೆ ಉದರಿಲ್ಲ ಏಕೆ ಇದು ಇಲ್ಲೇ ಇರಲಿ ಹಾಂ ಇದು ಇಲ್ಲೇ ಇರಲಿ ಒಂದೊಂದಕ್ಕೆ ನೀವು ತೊಗೊಂಬರಪ್ಪ ಸಂದೀಪ್ ಇವೆಲ್ಲ ಒಂದೇ ಜಾಗ ಈ ಕಡೆಗೆ ಊರಿಗೆ ಬರತ್ತಿದ್ದ ತೊಗೊಂಡ್ರೆ 14 ಇದ್ರದಾಗ ಬಾಡ ಹೊಲ್ದಾಗ ಕಟ್ಟಮೇನ್ರಣ ಹೊಲ್ದಾಗ ಕಟ್ಲಕ್ ಜಾಗ ಇಲ್ಲಲ್ಲ ಜಾಗ ಅದ ರೀ ಒಂದ್ ಜಾಗಿಗೆ ಆಯ್ತವ್ರಿ ಒಂದ್ ಜಾಗ ಕಟ್ರಪ್ಪ ಕಟ್ಟಿಲ್ಲೇ ಎಲ್ಲ ಸಾವಕಾಶ छोटे भी बेचते ಹಾ ಸಣ್ಣನೇ ರೀ ಆಕಳ ಕರುಗಳು ಕಡಿತಾರ ಸರ್ ಸರ್ ಇವ್ರ ತರ ಸ್ಟೈಲೆಸ್ ಹಾಕಿದಕ್ಕ ಯಾರು ಅವರೇ ಬಾಪ್ರೆ ನಾನ್ ನೋಡೀನಿ ಸರ್ ಹೋದ್ಸಲ ಹೋದಾಗ ನಾನ್ ನೋಡಿ ನಾನು ಹೋದ್ಸಲ ಕಡಿದಿರ್ದಿಲ್ಲ ಆಕಳ ಕರುಗಳು ಹಾ? ಸಣ್ಣ ಸಣ್ಣ ಕಡೆಯದವ್ರಿಗೆ ಮತ್ತೆ ಖುಷಿ ಅದ ಅಲ್ಲಿ ಒಳಗೆ ಹಾಕ್ಯಾರ ಹೆಂಗ್ ನೋಡಿ ಸರ್ ನೀವು ನೋಡಿ ಸರ್ ಅಲ್ಲಿ ಒಳಗೆ ನೋಡಿ ಈಗ ಇದ್ರೊಳಗೆ ಒಳಗೆ ಎರಡವ ಇಲ್ಲ ಒಳಗೆ ಎರಡು ರೈತರು ಯಾರು ಹೋಗ್ತಾರೆ ನಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ರೈತರು ಇದು ಕೊಯ್ಯೋದು ಮತ್ ನಂಗ ಅವ ಅಂತನ್ರಿ ಪ್ರೈವೇಟ್ ಗಾಡಿ ಅದಾವ್ರಿ ಮನಿದ ಅಂತಂದ್ರೆ ಅದು ಸತ್ತಿರ ನೀವ್ ಮತ್ ಇದು ಮಾಡಿದ್ರಿ ನಾವ್ ಅಲ್ಲೊಂದ್ 2 ಗಾಡಿ ನಿಲ್ಸಿದೇವ್ ನಾವು ಮತ್ತೆ ಕಡೆ ರಾತ್ರಿ ಒಬ್ಬನೇ ಇದ್ದಾನ ಅಂತ ಈ ಕಡೆ ಬಂದೇವ್ 2 ಗಾಡಿ ಹೋಗ್ಯವ್ರಿ ಅಣ್ಣ ಮತ್ತೆ
ಬೇರೆ ರೂಢ ಬಾರಪ್ಪ ಯಾರಿದ್ದೀರಿ ಇಲ್ಲಿ? ಅಲ್ಲ ಇದಕ್ಕೇನ್ ಮಾಡ್ಬೇಕು ಮತ್ತೆ ತಕ್ಲೀಫ್ ಆಗ್ತದ ಅದು ಒಂದು ಆ ಕಡೆ ಒಂದಕ್ಕಷ್ಟೇ ತರಬೇಕು ಈಗೆಲ್ಲ ಇದಕ್ಕೆ ಹೋಗ್ಬೇಕು ಗೋಶಾಲೆಗೆ ಹೋಗ್ಬೇಕು ಇವೆಲ್ಲ ಈಗ ಸೀದಾ ಅದು ಒಂದಕ್ಕೆ ತೆಗಿಸಿದ್ರೆ ಸಾಕಷ್ಟೇ ಅದೇ ಅವು ಯಾವ್ಯಾವ ಅದೆಲ್ಲ ಹಾಕ್ಯಾರ ಹೆಂಗ್ ನೋಡ್ರಿ ಒಳಗೆ ಸರ್ ನೀವು ನೋಡ್ರಿ ನೀವು ಒಳಗೆ ನೋಡ್ರಿ ಈಗ 5 ನಿಂತಾವ ಆ ಕಡೆ 2 ಕುಂತಾವ 3 ಸರ್ 3 ಕುಂತಿವೆ 3 ಮೂರವ ಪರಿ ನೋಡ್ರಿ ಅವ್ರು ನಿಂತೀವೇ ಬಿಸ್ಲತ್ತಾರ ये सब को निकालो मत इसको उठाओ बस इसको दोनों को उठाओ ಓಕೆ ಯಾವ್ದು ನಿಂದ್ರಪ್ಲೆ ಮಾಡಿ ಇದು ಒಂದು ಎಮ್ಮಿ ಕರಿ ಕೇಳ ತಗೋರು ಎಮ್ಮಿ ಕರಿ ಕೇಳ ಇದು ಕಟ್ರೆ ಕಡು उसको पहला हाथ पकड़ दो इधर आते ಸರ್ ಸರ್ ಅಲ್ಲಿ ನೋಡ್ರಿ ಸರ್ ಹಾಕಿ ಕರಿ ನೋಡ್ರಿ ಅಲ್ಲಿ ನೋಡ್ರಿ ಅವ್ ಹ್ಯಾಂಗ್ ಹಾಕ್ಯಾರ ಉಸಿರು ಆಡಕ್ ಬರಲಾರ್ದಂಗ್ ಹಾಕ್ತಾರ್ರಿ ಆ ಗಾಡಿ ಒಂದ್ ಅದೇ ಆ ಗಾಡಿ ಒಂದ್ ಅದೇ ಅವ ನೋಡಿ ಇಲ್ಲ ಅಲ್ಲ ಅಲ್ಲ ಅಲ್ಲಿ ಎತ್ಕೊಳ್ಳೋರು ಅವಲ್ಲ ಅವಲ್ರಿ ಅವಲ್ಲ ಸರ್ ಅವು ಮಾರವ್ ಇದಿರ್ಬೋದು ಮೇ ಬಿ इधर आओ तू फोन लाओ इधर वन सेकंड पीएसए नहीं हाँ वन सेकंड ठहरो मैडम एक मिनट ಮೇಡಮ್ ಇಲ್ಲಿ ಬರ್ರಿ ಒಂದ್ರದೊಳಗೆ 10 12 ಅಲ್ಲಿ ಒಳಗೆ ಕರ್ಗಳು ನೋಡಿಲ್ಲ ಕರ್ಗಳು ಒಳಗಿಲ್ಲ ಸಣ್ಣ ಕರ್ಗಳು ಈಗ ನಾವು ಫುಲ್ಲ ಮಾಡಿ ಇಳಿಸಿದ್ವು ನಾವು ಈ ಫುಲ್ಲ ಮಾಡಿ ಇಳಿಸಿದ್ವು ಇಲ್ಲಿ ನೋಡ್ಬೇಕು ಇವತ್ತು ತಪ್ಪು ಮಾಡಿ ಅಂತ ಹೇಳಿ ಒಪ್ಕೊಂಡಿದ್ದು ಇವ್ರು 4 ಮಂದಿ ನಿಂದಿಸಿ ನಾವು ತಪ್ಪು ಮಾಡಿ ಅಂತ ಹೇಳಿ ಒಪ್ಕೊಂಡಿದ್ದು ನಿಮ್ಗೆ ಎವಿಡೆನ್ಸ್ ಅದ ಪಾಡ್ದವ ಇವರಿ ಇಲ್ಲೇ ಪಾಡ್ದವ ಇಲ್ಲಿ ನೋಡ್ಬಾರಿ ಮೇಡಮ್ ಒಳಗ 6 ಹಾಕ್ಯಾರ ಇದು ಒಂದೇ ಹಿಡಿಕ್ ಸೈಜ್ ಅದ ಇದು ಒಂದೇ ಒಳಗ್ ಶ್ವಾಸ ಗಟ್ಟಿ ಸತ್ತದಿದೆ ಶ್ವಾಸ ಆಡಕ್ ಬರ್ಲಾರ್ದಂಗೆ ಸತ್ತದ ಅವರಿಗೆ ಪೊಲೀಸರದ್ದು ಭಯ ಇಲ್ಲ ವೆಟರ್ನರಿದವ್ರದ್ದು ಯಾರ್ದು ಭಯ ಇಲ್ಲ ಎಪಿಎಂಸಿದವ್ರನ್ನ ಯಾವಾಗ ಬೇಕಾದಾಗ ಚಿಟ್ಟಿ ಹಾಕಿ ಕೊಡ್ಲತ್ತಾರ ಅವ್ರಿಗೆ ಹೆಂಗ್ ಬೇಕಾದಂಗ ನಿಮ್ದು ಯಾರ್ದು ಭಯ ಇಲ್ಲ ಅವ್ರಿಗೆ ಏನದಂದ್ರೆ ಸರ್ಕಾರ ಕಾಂಗ್ರೆಸ್ ಅದು ಅವ್ರಿಗೆ ಭಯ ಇಲ್ಲ ನೀ ಪಾಡ್ದವ ಐತಿ ನಿನ್ನ ಹಿಂದಂತೂ ಬಿಡಲೇ ನಾನೀಗ ಮತ್ತೊಂದು ದಂಧ ಇಲ್ಲಪ್ಪ ಮಾಡಿ ಉಳಕ್ ಮತ್ತೊಂದು ದಂಧ ಮಾಡಿ ಬದುಕಬಹುದಲ್ಲ ಆ ಕಡೆ ಎತ್ಗಳು ಕರ್ಗಳು ಕಡದೆ ಬದುಕಬೇಕಾ ನೀವು ಇವತ್ತು ಬೆಳಗ್ಗೆ ನಾನು ಬೆಂಗಳೂರಿನಿಂದ ಕೆಕೆ ಎಕ್ಸ್ಪ್ರೆಸ್ನಿಂದ ಬಸವ ಕಲ್ಯಾಣ ಬರ್ತಕ್ಕಂಥ ಸಮಯದಲ್ಲಿ ನನಗೆ ಸುಮಾರು 6 ಗಂಟೆಗೆ ಭೋಜ್ಗಾ ಗ್ರಾಮದ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಕಸಾಯಿಖಾನೆಗೆ ಸುಮಾರು
25ರಿಂದ 30 ಆಕಳುಗಳು, ಎತ್ತುಗಳು, ಕರುಗಳು ಹಿಡ್ಕೊಂಡು ಒಯ್ಲತ್ತಾರ ಅಂತ ಹೇಳಿ ನನ್ನ ಬೋಸ್ಗಾಗ ಎಲ್ಲ ನನ್ನ ಸ್ನೇಹಿತರು ತಿಳಿದಾಗ ನಾನು ಕೂಡಲೇ ಸ್ಥಳಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ನಿಜವಾಗ್ಲೂ ನೋಡಿದ್ರೆ ಇದೆಲ್ಲ ಕಣ್ಣ ನೀರು ಬರ್ತಕ್ಕಂತ ಪರಿಸ್ಥಿತಿ. ಒಂದು ಸಣ್ಣ ಗಾಡಿಯೊಳಗ ಆಕಳುಗಳು, ಎತ್ತುಗಳು 7-8 ಹಾಕಿ ಆಕಳುಗಳು, ಎತ್ತುಗಳು ಹಾಕಿ ಒಂದು ಎತ್ತ ಹೊರಗೆ ಶ್ವಾಸ ಮೂಲಕ ಬದಲಾರ್ದಂಗ ಆಗಿ ಇಲ್ಲೇ ಜೀವ ಕೊಟ್ಟರು, ಇಲ್ಲೇ ಸತ್ತರು. ತಾವು ನೋಡ್ಬೋದು ಯಾವ ರೀತಿ ಒಳಗೆ ತುರುಕ್ತಾರಪ್ಪ ಅಂದ್ರೆ ಕಸಾಯಿ ಖಾನಿಗೆ ಹೋಗೋದಕ್ಕಿಂತ ಮೊದಲೇ ಇವ್ ದಮ್ಮಿಗೆ ಬರಬೇಕು ಪೂರ. ಈ ರೀತಿ ಎಷ್ಟು ಶಕ್ತಿಶಾಲಿ ಆಗಿರೋದು ಎತ್ತ ಒಳಗ್ ಗಾಡಿಗೆ ಸಾಯಂಗ ತುರುಕ್ತಾರಂದ್ರ ಅವ್ರ ಮನಸ್ಥಿತಿ, ಅವ್ರ ಮಾನಸಿಕತೆ ಯಾವ ರೀತಿ ಇರ್ಬೋದು ಅಂತ ಹೇಳಿ ನನಗೆ ಗೊತ್ತಾಗ್ತದೆ. ಅದಕ್ಕೆ ದಯಮಾಡಿ ಸಮಸ್ತ ಎಲ್ಲ ನನ್ನ ಗೋ ಪ್ರೇಮಿಗಳಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಇಂಥದ್ದು ಎಲ್ಲೇ ನಿಮಗೆ ಕಂಡು ಬಂದರ ನನಗೆ ತುರಂತ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು, ಅವುಗಳಿಗೆ ಉಳಿಸ್ತಕ್ಕಂಥ ಕೆಲಸ. ಇನ್ನು ಇಷ್ಟು ಅಲ್ಲಿ 1 2 3 4 5 ಇವು ಒಂದು ಗಾಡಿ, 6 ಒಟ್ಟು 6 ಒಂದು ಗಾಡಿಯಾಗ ಅದ್ರದ್ದು ಅದು ಬಾಲ ಇದೆ ತಿಕ್ಕಿದೆ, ಅದ್ರ ಬಾಲ ಕಾಣಿಸೋದ್ರದ್ದು ಕಾಣತ್ತದ್ರ ಬಾಲ. ನಾನು ಎಲ್ಲರಿಗೆ ಕೈಜೋಡಿಸಿ ವಿನಂತಿ ಮಾಡೋದಿಷ್ಟೇ, ನಾವೆಲ್ಲರೂ ರೈತರ ಮಕ್ಕಳು. ನಾವೆಲ್ಲ ಕಡೆ ಹೇಳ್ತೀನಿ, ನಾನು ಅಧಿವೇಶನದೊಳಗೂ ಸಾಕಷ್ಟು ಸಲ ಚೀರಿ ಮಾತಾಡಿನ ಕಳೆದ ಅಧಿವೇಶನದೊಳಗ ಇವಕ್ಕೆ ಉಳಿಸೋರು ಯಾರು, ಇವಕ್ಕೆ ಬದುಕ್ಸೋರು ಯಾರು, ಎಷ್ಟು ಗಾಡಿಗಳು ಹೊಂಟ ಒಂದ್ರೆ ತುಂಬಿಕೊಂಡು ಕಲ್ಪನೂ ಮಾಡ್ಕೊಳಕ್ಕಾಗಲ್ಲ. ಕಸಾಯ ಖಾನಿಗೆ ಇವೆಲ್ಲ ತಗೊಂಡು ಹೋಗ್ತಕ್ಕಂಥದ್ದು, ಈ ಗೋವುಗಳ ಸಂತತಿ ಉಳಿಸ್ತಕ್ಕಂಥದ್ದು, ಇವಾಗ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರದು ಧರ್ಮ. ಆ ನಿಟ್ಟಿನಲ್ಲಿ ಇವತ್ತು ಏನು ಸಮಸ್ತ ಎಲ್ಲ ನಮ್ಮ ಭೋಸ್ಗಾದ ಯುವಕರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಒಂದು ವೇಳೆ ಇವರು ಸ್ವಲ್ಪ ಕೋಶಿಶ್ ಮಾಡಿ, ಇವರೆಲ್ಲ ನಿಂತಂತ ಎಲ್ಲ ನನ್ನ ಭೋಸ್ಗಾದ ಸ್ನೇಹಿತರು ಇವರು ಪ್ರಯತ್ನ ಒಂದು ವೇಳೆ ಮಾಡಿಲ್ಲ ಅಂದ್ರೆ 40 ಆಕಳ ಕರುಗಳು, ಎತ್ತುಗಳು ಕಸಾಯ ಖಾನಿಗೆ ಹೋಗ್ತೀವಿ. ಅದಕ್ಕಾಗಿ ನಮ್ಮೆಲ್ಲ ಈ ಭಾಗದ ರೈತರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ನೀವು ನಿಮ್ಮ ಆಕಳ ಆಗಲಿ, ನಿಮ್ಮ ಕರ ಆಗಲಿ, ನಿಮ್ಮ ಎತ್ತ ಆಗಲಿ ಯಾರಿಗಾರೆ ಮಾರ್ಬೇಕಾಯ್ತು ಅಂದ್ರ ನಾ ಯಾರಿಗೆ ಮಾರ್ಲತ್ತೀನಿ ಅಂತ ಹೇಳಿ ಒಂದ್ಸಲ ನೋಡ್ರಿ, ನಾ ಯಾರಿಗೆ ಕುಡ್ಲತ್ತೀನಿ ಅಂತ ಹೇಳಿ ಒಂದ್ಸಲ ವಿಚಾರ ಮಾಡ್ರಿ. ನಿಮ್ಮ ಮಕ್ಕಳಿಗೆ ಮದಿ ಮಾಡಿ ಕೊಡ್ಬೇಕಂದ್ರ 1000 ಸಲ ವಿಚಾರ ಮಾಡ್ತೀರಿ. ನಿಮ್ಮ ಮನೆಯಾಗ 15 ವರ್ಷ 20 ವರ್ಷ ನಿಮ್ಗೆ ಹಾಲು ಕೊಟ್ಟು ನಿಮ್ಗೆ ದೊಡ್ಡದು ಮಾಡಿ, ನಿಮ್ ಹೊಲದಾಗ 20 ವರ್ಷ 15 ವರ್ಷ ಗಳೆ ಹೊಡೆದಂತ ಆಕಳಿಗೆ ಯಾರಿಗೋ ಕಟಕರಿಗೆ ಮಾರ್ತಿರಲ್ಲ, ಏನ್ ಹೇಳ್ಬೇಕು ನಾವು ನಿಮ್ಗ? ದಯಮಾಡಿ ಈ ಕೆಲಸ ಇಲ್ಲಿಗೆ ನಿಂದಿರಲಿ. ಉತ್ತರ ಪ್ರದೇಶದೊಳಗೂ ಯೋಗಿ ಆದಿತ್ಯನಾಥ್ ಅವರು ಒಂದು ಆಕಳು ನಾನು ಕಡಿಗೂಡಲ್ಲ ಅಂತ ಹೇಳಿ ತಾವೆಲ್ಲರೂ ಹೇಳಿದ್ದು ನೋಡಿರಿ. ದುರ್ದೈವದ ನಮ್ಮ ಸರ್ಕಾರ ಇಲ್ಲಿ ಇಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರದ. ನಾನು ಎಷ್ಟು ಸಲ ಗಮನಕ್ಕೆ ತಗೊಂಡು ಹೊಂಟೀನಿ, ಎಷ್ಟು ಸಲ ಪ್ರಯತ್ನ ಮಾಡ್ಲತ್ತೀನಿ, ಇದು ನಿಂದಿಸಬೇಕು, ಇದು ಇಲ್ಲಿಗೆ ನಿಂದಿರಬೇಕು. ಈಗ ಭತ್ತ ಇನ್ನೇನು ಕೆಲವೇ ದಿವಸದೊಳಗೆ ಬಕ್ರೀದ್ ಹಬ್ಬ ಒಂದು ವೇಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಇವ್ರ ಅಟ್ಟಹಾಸ ನೋಡ್ಲಕ್ಕಾಗಲ್ಲ, ಕಣ್ಣ ನೀರು ಬರ್ತಾವ. ಯಾವ ರೀತಿ ತರ್ತಾರ ತುಂಬಿಕೊಂಡು, ಯಾವ ರೀತಿ ಕಡಿತಾರ ಸಣ್ಣ ಸಣ್ಣ ಆಕಳುಗಳಿಗೆ ಅಂದ್ರೆ ಅದು ದೇವರೇ ಬಲ್ಲ. ಅದಕ್ಕಾಗಿ ಬಸವ ಕಲ್ಯಾಣದ ಶಾಸಕನಾಗಿ, ಈ ನೆಲದೊಬ್ಬ ಸೇವಕನಾಗಿ ಇವು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನೆಲ್ಲ ಭೋಸ್ಗಾದ ನನ್ನ ಸಹೋದರ ಪ್ರಯತ್ನದ ಫಲವಾಗಿ ಇವತ್ತು ಅಧಿಕಾರಿಗಳಿಗೆ ಸಂಗಡ ಕರ್ಕೊಂಡು ಪೊಲೀಸ್ ಇಲಾಖೆದವ್ರನ್ನು ಬಂದಾರ, ಅವ್ರನ್ನೂ ಸಹಾಯ ಮಾಡ್ಲತ್ತಾರ. ವೆಟರ್ನರಿ ಇಲಾಖೆದವ್ರು ಕೂಡ ಬಂದಾರ, ಅವರು ಸಹಾಯ ಮಾಡ್ಲತ್ತಾರ. ಹಾಗಾಗಿ ಎಲ್ಲೇ ಬಸವ ಕಲ್ಯಾಣದೊಳಗೆ ಯಾವುದೇ ಮೂಲೆಗೂ ಕೂಡ ಈ ರೀತಿ ನಿಮಗೆ ಕಂಡು ಬಂತು ಅಂದ್ರ ನನಗೆ ತಿಳಿಸ್ರಿ. ಯಾಕಂದ್ರ ಇದು ನಿಮ್ಗೆ ನೋಡಕ್ಕಿಲ್ಲಿ ತಾಜಾ ಉದಾಹರಣೆ. ಇದು ಅವ್ರ 4 ಜನ ಯಾರು ಕಸಾಯಿ ಖಾನೆಗೆ ತೋಲತ್ತಾರ, ನನ್ನ ಬಲ್ಲಿ ಲೈವ್ ವಿಡಿಯೋದೊಳಗದ, ನಾವು ತಪ್ಪು ಮಾಡಿದೇವು ಅಂತ ಹೇಳಿ ಅವ್ರು ಒಪ್ಕೊಳತ್ತಾರ. ಮತ್ ಪಾಡ್ದವ್ರ್ಯಾರ ಇಲ್ಲೇ ಪಾಡ್ದವ್ರವ್ರು ಒಪ್ಕೊಳತ್ತಾರ ನಾವು ತಪ್ಪು ಮಾಡಿದೇವು ಅಂತ ಹೇಳಿ, ಯಾಕಂದ್ರ ಅವರೇ ಎವಿಡೆನ್ಸ್ ಅರ. ಹಾಗಾಗಿ ದಯಮಾಡಿ
ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ನನ್ನ ಕ್ಷೇತ್ರದಾಗ ಇಲ್ಲಿ ಬರೀ ರೋಡ್ ಮೇಲೆ ನಿಂತು ನಾನು ಮಾತಾಡತ್ತಿಲ್ಲ. ಕಳೆದ ಅಧಿವೇಶನದೊಳಗ ನಾವ್ಯಾರು ಅಕ್ರಮ ಕಸಾಯಿಖಾನಿಗಳು ಬಂದ್ ಮಾಡ್ತಕ್ಕಂಥದ್ದಾಗ್ಲಿ, ಗೋಗಳಿಗೆ ಉಳಿಸ್ತಕ್ಕಂಥದ್ದಾಗ್ಲಿ ನಾವು ಯಾರು ಮಾತಾಡಲಾಗಿವಿ ಅಂತ ಹೇಳಿ ಅಧಿವೇಶನದೊಳಗೆ ನಿಂತು ನಾನು ಮಾತಾಡಿನಿ. ಮಾತಾಡೋದಷ್ಟೇ ಅಲ್ಲ, ಎಲ್ಲಿ ತನ ಬದುಕಿರ್ತೀನೋ ಅಲ್ಲಿ ತನ ಈ ಆಕಳುಗಳು, ಎತ್ತುಗಳು, ಕರುಗಳು ಉಳಿಸೋದ ಸಲುವಾಗಿ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇನೆ. ನನಗಿರ್ತಕ್ಕಂಥ ಶಾಸಕನ ಸ್ಥಾನಕ್ಕಿಂತ ಇವುಗಳಿಗೆ ಉಳಿಸೋ ಕೆಲಸ ನನಗ ಬಹಳ ದೊಡ್ಡದಂತ ಹೇಳಿ ಇವತ್ತಿಗೂ ಅನಿಸ್ತದ. ಹಾಗಾಗಿ ಮತ್ತೊಮ್ಮೆ ನಾನು ಹೆಸರ ಎಲ್ಲರದು ತಗೊಳ್ಳಲ್ಲ. ಇಲ್ಲಿ ತಾವು ನೋಡ್ಬೋದು, ಈ ಭೋಜಗಾದ ಸ್ನೇಹಿತರು. ನನಗನ್ನಿಸ್ತದ ಇವತ್ತು ಈ ಕೆಲಸ ನೀವೇನು ಮಾಡಿರಲ್ಲ, 100 ವರ್ಷ ಆಯುಷ್ ನಿಮಗೆ 100 ಸಿಗ್ತದ. 100 ವರ್ಷ ನೀವು ಬದುಕ್ತೀರಿ. ಯಾಕಂದ್ರ ಇಷ್ಟು ಸಣ್ಣ ಸಣ್ಣ ಆಕಳ ಕರುಗಳಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡಿರಿ. ಇದು ಎಲ್ಲೇ ನಿಮಗಾಯ್ತು ಅಂದ್ರ, ಪ್ರತಿ ಎಲ್ಲೇ ಯಾರ್ದ ನಿಮ್ಗೆ ಫೋನ್ ಬಂತು ಅಂದ್ರ ತಿಳಿಸ್ತಕ್ಕಂಥ ಕೆಲಸ ನನಗ್ ಮಾಡ್ರಿ. ಇವೆಲ್ಲಾನು ಈಗ ನಾವು ಗೋಶಾಲೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರು ಇವ್ರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಕಾನೂನಿಗೆ ಗೌರವ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಉಳ್ಳವರು ನಾವು. ಹಾಗಾಗಿ ಜಾಸ್ತಿ ಎಷ್ಟು ಸಲ, ಇದು ಒಂದೇ ಸಲ ಅಲ್ಲ, 2 ಸಲ ಅಲ್ಲ, ನಾ 10 ಬಾರಿ ಇಂಥ ಪ್ರಯತ್ನಗಳನ್ನ ಮಾಡ್ರೂ ಕೂಡ ಇವ್ರಿಗೇನಪ್ಪಾ ಅಂದ್ರ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಲೀಡರ್ಗಳು ನಮ್ ಜೊತೆ ಅನ್ನೋದು ದುರಹಂಕಾರದಿಂದ ಈ ರೀತಿ ಕೆಟ್ಟ ಕೆಲಸಗಳು ಮಾಡತ್ತಾರ. ಇವ್ರಿಗೆ ಮನಸ್ಸರೆ ಹೆಂಗ್ ಬರ್ತದೋ, ಬರೀ 10 ಕಿಲೋಮೀಟರ್ ಕಸಾಯಿಖಾನಿಗೆ ಒಯ್ಬೇಕಾದ ಮಾರ್ಗ ಮಧ್ಯದೊಳಗೆ ಇಂಥ ಹೆಲ್ದಿ ಇರ್ತಕ್ಕಂಥ ಎತ್ತ ಸತ್ತಿ ಹೊಟ್ಟಿ ಉಬ್ಬ್ಯದ ಆ ಕರುಗಳು ಹೆಂಗ್ ಕೂಡ್ತಾವಂದ್ರ ಒಂದ್ರ ಮೇಲೆ ಒಂದು ಹಾಕ್ಯಾರ. ಏನಪ್ಪ ಇವ್ರ ಬಲ್ಲಿ ಧರ್ಮ ಎಂಬದೇ ಇಲ್ಲೇನೋ, ಇವ್ರ ಬಲ್ಲಿ ನ್ಯಾಯ ಎಂಬದೇ ಇಲ್ಲೇನೋ. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಕೈ ಮುಗಿದು ಸಮಸ್ತ ಹಿಂದೂ ಸಮಾಜ ಜಾಗೃತ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ತಾವೆಲ್ಲರೂ ಎಚ್ಚರಾಗ್ರಿ, ಹಿಂದೂ ಸಮಾಜ ಒಗ್ಗಟ್ಟಾಗ್ರಿ. ಯಾಕಂದ್ರೆ ಈ ಸಂತತಿನೇ ಉಳಿಸಲ್ಲ ಇವರು. ರೋಡ್ನ ಕೃಷಿಗಳ ಮುಂದಿನ ಪೀಳಿಗೆಗೆ ಆಕಳುಗಳು, ಕರುಗಳು ಅಂತ ಕೆಟ್ಟ ಕೆಲಸ ಈ ನೆಲದೊಳಗೆ ನಡೀಲತ್ತದು, ಬಸವ ಕಲ್ಯಾಣ ನೆಲದೊಳಗ. ಹಾಗಾಗಿ ಮತ್ತೊಮ್ಮೆ ಎಲ್ಲೇ ಇಂತಹ ಈಗ ಬಕ್ರೀದೊಳಗಂತೂ ತಮ್ಗೆಲ್ಲರಿಗೂ ಗೊತ್ತದ ಯಾವ ರೀತಿ ಅವ್ರು ಅಟ್ಟಹಾಸ ಮೆರೀತಾರ, ಯಾವ ರೀತಿ ಹಿಡ್ಕೊಂಡು ಇದು ಆಕಳ ಕರುಗಳಿಗೆ ಯಾವ ರೀತಿ ಇದು ಮಾಡ್ತಾರ, ಅವರು ಕಸಾಯಿಖಾನೆ ಕಳಿಸ್ತಾರ. ನಿಮ್ಗೆಲ್ಲೇ ಅಂತದೇನಾರೇ ಅನುಮಾನ ಬಂದರ ನಾನು 4 ಜನರು ಹುಡುಗರು ನಿಮ್ಮ ನಂಬರ್ ನಾನು ಕೊಡ್ತೀನಿ. ನಾನು ನಿಮ್ಗೆ ಇವತ್ತು ಫೇಸ್ಬುಕ್ದಾಗ ಡಿಸ್ಪ್ಲೇ ಮಾಡ್ತೀನಿ, ಒಂದು 8 ನಂಬರ್ಗಳು ಡಿಸ್ಪ್ಲೇ ಮಾಡ್ತೀನಿ ನಾನು ನನ್ನ ಫೇಸ್ಬುಕ್ದೊಳಗೆ. ಅಂತವೆಲ್ಲೇ ಗೊತ್ತಾದ್ರೂ ಕೂಡ ನನಗೆ ನೀವು ತಿಳಿಸ್ರಿ. ನಾನು ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ಆ ಆಕಳ ಎತ್ತುಗಳಿಗೆ ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ನೀವೆಲ್ಲರೇನು ಈ ಬಹದ್ದೂರಿ ಕೆಲಸ ಮಾಡಿರಿ, ನಿಮ್ಗೆ ಧನ್ಯವಾದ ಹೇಳ್ತೇನೆ. ಅದಕ್ಕೆ ಮುಂದಿನ ಕ್ರಮ ಇಲಾಖೆಯವರು ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಮೇಡಮ್ ಇವೆಲ್ಲ ಮಾಡಬೇಕು, ಇಷ್ಟು ಗೋಶಾಲೆ ಕಳ್ಸ್ತೀನಿ ಸರ್. ಆ ಗೋಶಾಲೆ ಒಳಗೇನು ಗೋಶಾಲೆ ಕಳಿಸ್ತೀರಲ್ಲ, ಯಾವ ಟೈಮ್ನಾಗ ಗೋಶಾಲೆಗೆ ನೀವು ಬಿಡ್ತೀರಿ ಹೇಳ್ಬೇಕು, ಆ ಟೈಮ್ಗೆ ನಾ ಬರ್ತೀನಿ. ಗೋಶಾಲೆಗೆ ನಾ ಬರ್ತೀನಿ, ನಾನು ನೋಡ್ಬೇಕಲ್ಲ ಈ ಗೋಶಾಲೆ ಕಳಿಸ್ತೀನಿ ಸರ್. ಅಲ್ಲಲ್ಲ ಮೇಡಮ್, ನನಗೊಂದ್ಸಲ ನೋಡಿ. ಇಲ್ಲ ನಾ ಹಿಂದೆ ಯಾವ ರೀತಿ ನನಗೆ ಅನ್ಯಾಯ ಮಾಡ್ಯಾರ, ನಾನು 40 ಆಕಳುಗಳು ಅಲ್ಲಿ ಹಿಡಿದಾಗ ಅದು ನಾನು ನಿಮ್ಗೆ ಸಮಯ ಬಂದಾಗ ಹೇಳ್ತೀನಿ. 40 ಆಕಳುಗಳು ಗೋಶಾಲೆಗೆ ಇಲಾಖೆದವ್ರೆ, ನಿಮ್ಮ ಇಲಾಖೆದವ್ರೆ, CPI ಎಲಿಯವರು, ವೆಟರ್ನರಿದವರು 40 ಆಕಳುಗಳು ಒಯ್ದು ಗೋಶಾಲೆಗೆ ಬಿಟ್ಟು ಬಂದ ಮೂಲಕ ಮುಂದೆ ಏನಾಯ್ತು ಅಂತ ಹೇಳಿ ಅದು ಒಂದು ಒಳ್ಳೆ ಸಮಾಜ ಮೇಲೆ ಹೇಳ್ತೀನಿ ಏನ್ ಮಾಡ್ಯಾರ ಅಂತ ಹೇಳಿ, ಯಾರು ಏನ್ ಮಾಡ್ಯಾರ ಅಂತ ಹೇಳಿ ಅದು ಸಮಯ ಬಂದಾಗ ಹೇಳ್ತೀನಿ ಮೇಡಮ್. ತಾವು ನಿಮಗೆ ಧನ್ಯವಾದ, ಯಾಕಂದ್ರೆ ನಾವು ಹೇಳಿದ ತಕ್ಷಣ ಇಲ್ಲಿ ಬಂದಿರಿ, ವೆಟರ್ನರಿದವ್ರು ಬಂದಾರ. ಇವು ಪ್ರತಿಯೊಂದು ಹೋಗಿ ಗೋಶಾಲೆ ಮುಟ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಆಗಬೇಕು. ಪ್ರತಿಯೊಂದ್ರದ್ದು ಫೋಟೋ ಅವ ನಮ್ಮಲ್ಲಿ, ಮತ್ತೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಮೇಡಮ್, ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು. ಟೋಟಲ್ 23 ಅವ. ಕನ್ನಡ ಎಲ್ಲರಿಗೂ ಬರ್ತದೆ ನಿಮ್ಗೆ ಕರೆಕ್ಟಾ? सबको कन्नड़ आते, कन्नड़ तो मालूम होता आपको. जीने के लिए रास्ता बहुत है. ये धंधा आज नहीं तो हम पूरा बंद कर रहे हैं. हमें आप चिंता मत करो, हमेशा चलता बोल के. ಇವರು CPI ಮಂಠ ಒಂದು ಫೋನ್ ಹಚ್ತಾರೆ ಯಾರು, ಮಂಠ CPI
CP ಅವ್ರಿಗೆ ಒಂದು ಹೇಳ್ತೀನಿ ಮೇಡಮ್. ಹೇಳ್ರಿ ಸರ್, ಎಲ್ಲರೂ ಮತ್ತೆ ಬರ್ತಾರೆ ಹಾ. ಜಲ್ದಿ ಜಲ್ದಿ ಆಗ್ತದೆ. ಸರ್ ಈಗ ಸತ್ಯದ ಎತ್ತಿ ಏನ್ ಮಾಡೋಣ ಸರ್, ತಾವು ಹೇಳ್ಬೇಕಲ್ಲ. ಅಂದ್ರೆ ಅಂತಿಮ ಸಂಸ್ಕಾರ ಮಾಡ್ಬೇಕು, ಮತ್ತೆ ಇಲ್ಲೇ ಮಾಡಿಬಿಡೋಣ, JCB ತರಿಸ್ಬಿಡ್ಲ. ಹೊರಗೆ ಬಿದ್ರಿ ಇವ್ರು ಅದನ್ನ ಒಯ್ದು ಕಡಿತಾರೆ ಇವ್ರು. ನಾ ಏನ್ ಹೇಳ್ರಿ ಇವ್ರ ಮಾನಸಿಕತೆ ಹಂಗದ. ಇಲ್ಲಿ ಎಲ್ಲ ಹೊಲ್ದಾಗ ಇದು ಮಾಡ್ರಿ JCB ಸಂದೀಪ್ ಯಾರ್ದ ಹೊಲ ಇದು? ಒಂದು ಗಿಡ ಮುಗಿದ್ರಿ ಹೆಂಗ್ ಬಂದದ್ದು ಹಾಕ್ಬಿಡೋಣ. ಚಲೋ ಇದು ಗಾಡಿ ಯಾರ್ದು? ಇದು ಗಾಡಿ ಯಾರ್ದು? ಓನರ್ ಫೋನ್ ಹತ್ತಲ್ಲ ಅವ್ರಿಗೆ ಹಚ್ಚತ್ತೆ ಮೇಡಮ್ ಅವ್ರಿಗೆ ಹಚ್ಚಕ್ಕೆ ಫೋನ್ ತಡೀನಿ, ಅದಕ್ಕೇನ ಮಾತಾಡ್ದಲ್ಲ ಫೋನ್ ಅವ್ರಿಗೆ ಹತ್ತಲ್ಲ ಮೇಡಮ್. CPI ನಿಮ್ಮ ಫೋನ್ ನಿಂದ ಹಚ್ಕೊತೀರಿ ಮೇಡಮ್, ಫೋನ್ ಹತ್ತಲ್ಲ. CPI ಅವ್ರಿಗೆ ಒಂದು ಫೋನ್ ಒಂದು DSP ಫೋನ್ ಮಾಡಿ ಇಲ್ಲೇ ಇರ್ತಂದ್ರೆ ಬಾಕಿ ಎಲ್ಲ ಫೋಟೋ ಅವ್ರು ತಪ್ಪು ಒಪ್ಕೊಂಡು ನನ್ನ ಕಡೆ ಈ ವಿಡಿಯೋ ಅದ ಅವಲ್ಲ ನೋಡ್ರಿ. ಯಾರು ರೈತರು ಅವ್ರು ಇದ್ರು ನಂದೇನು ತಪ್ಪು, ಅದಕ್ಕೆ ನೀವು ಕಳಿಸ್ಬೋದು. ಅವ್ರು ಕಳಿಸ್ರಿ ಅದ್ರ ಹೋಗ್ಬೇಡ್ರಿ ನೀವು. ಹೋಗಿ ಅಂತ ಹೇಳಿ ಎಲ್ಲಿ ತೊಗೊಂಡ್ರ ನಮ್ಮ ನೋಡಿ. ಅವ್ರ ರೈತರು ಒಯ್ಯ ಲಕ್ಷಣ ನೋಡ್ರಿ, ಗೊತ್ತಾತ ನಮ್ इस्माइल नाम है ना. ಫೋನ್ ತಗೊಂಬಲಾಗ್ಯಾರ, ಅಲ್ಲೇ ಫೋನ್ ಹಚ್ಚಾರ ಅವ್ರಿಗೆ. ಮೇಡಮ್ ಅವ್ರಿಗೆ ಒಂದು ಯಾರು CPI ಯಾರಣ್ಣ? CPI ಈಗ ಅದು ಅಲ್ಲಿ ತನಕ ಅದಕ್ಕೆ ಗಾಡಿ ಹೆಂಗ್ ತರೋದು? ಗಾಡಿ ಅಲ್ಲೇ ಹಾಕ್ತಿದ್ರೆ ಅದು ಮುಂದೆ ಹಾಕಿ JCB ಮುಂದೆ ಇರ್ತದೆ ನೋಡ್ರಣ, ಅದ್ರ ಒಳಗೆ ಹಾಕ್ತಾರ್ರಿ. ಖುಲ್ಲಾ ಮಾಡಿರ್ಲಪ್ಪ, ಒಳಗೊಂದು ಒಳಗದ. ಈಗ ಅದು ಖುಲ್ಲಾಗಿದೆ, ಈ ಖುಲ್ಲಾಗಿದೆ, 4 ನಿಮಿಷ ಇರಲ್ಲ, ಖುಲ್ಲಾಗಿದೆ. JCB ಹೇಳಿದ್ರಿ? ಹಾ ಹೇಳಿದ್ರಿ. ಮೊನ್ನೆ 2 ಗಂಟೆ ಉಜ್ರಾಮ್ದಾಗ ರಾತ್ರಿ 6 ಗಾಡಿ ಹಿಡಿದಾರ್ರಿ. ರಾತ್ರಿ ಮಧ್ಯರಾತ್ರಿ 2 ಗಂಟೆ ते रवीचा नंबर चालू आहे का भाई? त्याच्याकडून विचारायचं कसं